ಇದೊಂದು 8 ಕುಂಟೆ ರೆಡಿ ಫಾರ್ಮ್ ಹೌಸ್. ಸುತ್ತಲೂ ಈ ಥರ ಬೆಟ್ಟದ ವ್ಯೂ ಇದೆ, ಒಳ್ಳೆ ಗಾಳಿ ಬೀಸುವಂಥ ಜಾಗ, ಅಳತೆ ಎದ್ಬಸ್ತಲಾಗಿದೆ. ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ವಿಡಿಯೋ ಕೊನೆವರೆಗೂ ನೋಡಿ. ಇದರಲ್ಲಿ ಮಿಕ್ಸ್ಡ್ ಫ್ರೂಟ್ಸು, ತೆಂಗು, ಅಡಿಕೆ, ಓಟ್ ಫಾರ್ಮು, ಹೌಸ್ ಸೆಡ್ಡು ಎಲ್ಲ ಇದೆ ನೋಡಿ. ಬ್ಯಾಕ್ ಡ್ರಾಪು ಈ ಥರ ಸುತ್ತಲೂ 360 ಡಿಗ್ರಿನಲ್ಲಿ ಈ ಥರ ಇಲ್ಲಿ ವ್ಯೂ ಇರುವಂಥ 8.5 ಎಕರೆ ರೆಡಿ ಟು ಮೂವ್ ಫಾರ್ಮ್ ನೋಡಿ. ಮಹಾಗನಿ ಬಾರ್ಡ್ರಲ್ಲಿ ಮಹಾಗನಿ ಹಾಕಿದ್ದಾರೆ ನೋಡಿ. ಇವೆಲ್ಲ 4 ವರ್ಷ ಚಿಲ್ಲರೆ ತೆಂಗಿನ ಗಿಡಗಳು. ಈ ತೆಂಗಿನ ಗಿಡಗಳು ಎಷ್ಟು, ಆಮೇಲೆ ಸೆಂಟ್ರಲ್ಲಿ ಬೇರೆ ಬೇರೆ ಥರ ಮಿಕ್ಸ್ಡ್ ಫ್ರೂಟ್ ಹಾಕಿದ್ದಾರೆ. ಲೆಮನ್ನು, ಪಾಮಗ್ರಾನೈಟು ಎಲ್ಲ. 2 ರನ್ನಿಂಗ್ ಬೋರ್ವೆಲ್ ಇದೆ. ವಿಡಿಯೋ ಕೊನೆವರೆಗೂ ನೋಡಿ. ಈ ತೆಂಗು ನಂಬರ್ಸು ಎಷ್ಟಿದೆ ಅಂತ ಹೇಳ್ತೀನಿ. 2 ರನ್ನಿಂಗ್ ಬೋರ್ವೆಲ್ಲು. 2 ರನ್ನಿಂಗ್ ಬೋರ್ವೆಲ್ಲಲ್ಲಿ ಪೂರ್ತಿ ತೋಟಕ್ಕೆಲ್ಲ ಡ್ರಿಪ್ ಇರಿಗೇಷನ್ ಆಗಿದೆ. ಬರೀ 2 ಬೋರಲ್ಲೇ ಈ ಥರ ತೋಟನ 8.5 ಎಕರೆ ತೋಟನ ಮೇಂಟೈನ್ ಮಾಡ್ತಾಯಿದ್ದಾರೆ. ಅಲ್ಲಿ ನೋಡ್ಬೋದು ಹಿಂದೆ ಅಲ್ಲಿ ಮಲ್ಚಿಂಗ್ ಮಾಡ್ತಾಯಿದ್ದಾರೆ. ಟಾರ್ ಒಳಗೆ ಅಟ್ಯಾಚ್ ಆಗಿರುವಂಥ ರೆಡಿ ಟು ಮೂವ್ ಫಾರ್ಮ್ ಇದು. ಪ್ರತಿಯೊಂದು ಗಿಡಗಳಿಗೂ ಡ್ರಿಪ್ ಮಾಡಿದ್ದಾರೆ. 8.5 ಎಕರೆ. ಬೆಂಗಳೂರಿಂದ ಇಲ್ಲಿಗೆ ಎಕ್ಸಾಕ್ಟ್ ಆಗಿ 100 ಕಿಲೋಮೀಟ್ರ್ ಆಗುತ್ತೆ. ಕನಕಪುರದಿಂದ 45 ಕಿಲೋಮೀಟ್ರು. ಇದರಲ್ಲಿ ಓನರು ವಾಸ ಇರೋದಕ್ಕೆ ಮನೆ ತೋರಿಸ್ತೀನಿ. ವಿಡಿಯೋ ಎಂಡಿಂಗ್ವರೆಗೂ ನೋಡ್ಕೊಂಡೋಗಿ. ಟಾರ್ ಒಳಗೆ ಇರುವಂಥ ಫಾರ್ಮ್ ಇದು. ನೀರಾವರಿ ಏನು ಸಮಸ್ಯೆ ಇಲ್ಲ. ಬರೀ 2 ಬೋರ್ವೆಲ್ಲಿ ಇಷ್ಟೆಲ್ಲ ಮೇಂಟೈನ್ ಮಾಡ್ತಾಯಿದ್ದಾರೆ. ಸೊ ನೀವು ನೋಡ್ಬೋದು. ನೀವು ಇದು ಈ ತೆಂಗಿನ ಗಿಡಗಳು ಆಲ್ರೆಡಿ ಸೆಂಟ್ರಲ್ಲಿ ಇಲ್ಲೊಂದು ಫಲ ಸ್ಟಾರ್ಟ್ ಆಗಿದೆ. ಮೋಸ್ಟ್ ಇನ್ನೊಂದು 6 ರಿಂದ 8 ತಿಂಗಳಲ್ಲಿ ಎಲ್ಲ ತೆಂಗಿನ ಗಿಡಗಳು ಫಲ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲೊಂದು ಗೊನೆ ಹೊಡೆದಿದೆ ಒಂದು ಗಿಡ. ಇದು ಟಾರ್ ರೋಡ್ಗೆ ಬರುವಂಥ ಪ್ರಾಪರ್ಟಿ ಇದು ನೋಡಿ. ಇದು ಕೆಂಪು ಮಣ್ಣು, ನೋಡೋದಕ್ಕೆ ಬ್ಲ್ಯಾಕ್ ಥರ ಕಾಣಿಸ್ತದೆ. ಬ್ಲ್ಯಾಕ್ ಅಲ್ಲ, ಇದು ಕೆಂಪು ಮಣ್ಣು. ಇದರಲ್ಲಿ ಮಾಲು ಎಷ್ಟು, ಪಾಮಗ್ರಾನೇಟ್ ಎಷ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವಾಗ ಈ ತೋಟದ ಈ ಕಡೆ ಕ್ಲೀನ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಮಿಯಾಜಾಕಿ ಇದೆಯಲ್ಲ, ಅದು ಒಂದು 10 ಇದೆ. ಒಂದು 10 ಗಿಡ. ಎಷ್ಟು ಗಿಡ ಇದಾವಾಗ ಮಿಯಾಜಾಕಿ? ಎಷ್ಟು, ಒಂದು 10 ಇದೆಯಾ? ಸೊ ಮಿಯಾಜಾಕಿ ಪ್ಲಾಂಟೇಶನ್ ಕೂಡ ಇದೆ ನೋಡಿ. ಬ್ಯಾಕ್ ಡ್ರಾಪಲ್ಲಿ ಈ ಥರ ಇಲ್ಲಿ ನೀವು ಟಾರ್ ರೋಡ್ ಅಟ್ಯಾಚ್ದು ಎಲ್ಲ ಹಣ್ಣಿನ ಗಿಡಗಳು ಇದರಲ್ಲಿ ಮಿಕ್ಸಡ್ ಇದೆ ನೋಡಿ. ಇದು ಮೂಸಂಬಿ ಗಿಡ ಎಲ್ಲ ಸೆಂಟ್ರಲ್ಲಿ ಮಿಕ್ಸ್ ಆಗಿ ಒಂದೊಂದು ಹಾಕಿದ್ದಾರೆ. ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಇದು ಡೆಂಕ್ರಿಕೋಟೆ ರಿಜಿಸ್ಟ್ರೇಷನ್ನು, ಕರ್ನಾಟಕ ರಿಜಿಸ್ಟ್ರು ಬರಲ್ಲ. ಇದು ಸಂಪಿಗೆ ಗಿಡ. ಇದು ಎಲ್ಲ ವೆರೈಟಿ ಗಿಡಗಳು ಹಾಕಿರುವಂಥ ಒಂದು ಅದ್ಭುತವಾದ ಫಾರ್ಮ್ ಇದು. 10 ಮಿಯಾಜಾಕಿ ಗಿಡ ಇದರಲ್ಲಿ.
8.5 ಎಕರೆ ರೆಡಿ ಟು ಮೂವ್ ಟಾರ್ ರೋಡ್ ಕಟ್ಟಾಚಿರುವಂಥ ಫಾರ್ಮ್ ಹೌಸು. ನೋಡಿ ಮೂಸಂಬಿ, ಮಾವು, ಈ ವಾಟರ್ ಆ್ಯಪಲ್ಲು, ಬೇರೆ ಬೇರೆ ಥರ ಮಲ್ಟಿಪಲ್ ವೆರೈಟಿ ಫ್ರೂಟ್ಸ್ ಗಿಡಗಳು ಹಾಕಿದ್ದಾರೆ. ಗಟ್ಟಿಯಾಗಿರೋ ಕಡೆ ನೋಡು. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಲೇಬರ್ ಶೆಡ್ಡು, ಕುದುರೆ ಲಾಳ, ಸಾರಿ ಲಾಯ. ಎಂಟೂವರೆ ಎಕರೆ ರೆಡಿ ಟು ಮೂವ್ ಫಾರ್ಮ್. ಬೆಂಗಳೂರಿಂದ ಇಲ್ಲಿಗೆ ಎಕ್ಸಾಕ್ಟಾಗಿ 100 ಕಿಲೋಮೀಟ್ರ್ ಆಗುತ್ತೆ. ಕನಕಪುರದಿಂದ 45 ಕಿಲೋಮೀಟ್ರು. ಹೊಡಿತರ ನಿಂಬೆ ಗಿಡಗಳು, ನೋಡಿ ಈ ಥರ ಬೌಂಡ್ರಿ ಫಿಕ್ಸ್ ಆಗಿದೆ. ಇಲ್ಲಿ ನೋಡ್ಬೋದು ಅದ್ಭುತವಾಗಿ ಯಾವುದೇ ಪ್ರಾಣಿಗಳು ಹೊರಗಡೆ ಬರೋಕ್ಕಿಲ್ಲಂಗೆ ಬೇಲಿ ಹಾಕಿದ್ದಾರೆ. ವಿಡಿಯೋ ಪೂರ್ತಿವರೆಗೂ ನೋಡಿ, ಪೂರ್ತಿವರೆಗೂ ನೋಡಿದ್ರೆ ಅರ್ಥ ಆಗುತ್ತೆ. ಇದರಲ್ಲಿ ಹಣ್ಣು ಗಿಡಗಳು ಎಷ್ಟೆಷ್ಟಿದೆ ಅಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ. ಈ ಥರ ಒಳ್ಳೆ ಗಾಳಿ ಬೀಸಿರುವಂಥ ಫಾರಮ್ ಇದು. ಸೊ ರೆಡಿ ಟು ಮೂವ್ ಹೈ ಎಂಡ್ ಫಾರ್ಮ್ ಅಂತಲೇ ಹೇಳ್ಬೋದು. ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಮಿಯಾಜಾಕಿಯಲ್ಲಿ 10 ಮಿಯಾಜಾಕಿ ಮ್ಯಾಂಗೋ ಗಿಡಗಳಿದ್ದಾವೆ. ಇದು ಫ್ರಂಟೇಜೇ ಬಂದ್ಬಿಟ್ಟು ನಿಮಗೆ ರೋಡ್ ಬಿಡ್ತು ಒಂದು 600 ಮೀಟ್ರ್ ಬರುತ್ತೆ. ಎಂಟೂವರೆ ಎಕರೆ ಈ ಥರ ಹಿಲ್ ಡ್ರಾಪಲ್ಲಿರುವಂಥ ಫಾರ್ಮ್, ಟಾರ್ ರೋಡ್ ಅಟ್ಯಾಚು. ನೋಡಿ ಈ ಥರ 10 ಮಿಯಾಜಾಕಿ ಗಿಡಗಳಿದೆ. ಲಾಸ್ಟ್ ಇಯರು ಒಂದು 25 ಲಕ್ಷ ರೂಪಾಯಿ ರೆವಿನ್ಯೂ ಜನರೇಟ್ ಆಗಿದೆ ಅದರಿಂದ ಅಂತ ಕೇಳಿದ್ರೆ, ಬರೀ ಮಿಯಾಜಾಕಿಯಿಂದ. ಬೇಡ ಸೊ ಫುಲ್ಲಿ ಈ ಎಕ್ವಿಪ್ಡ್ CCTV ಕ್ಯಾಮ್ರಾ ಎಲ್ಲ ಕಡೆ ಫಿಕ್ಸ್ ಆಗಿದೆ. ನೋಡಿ ಓನರ್ ಇರೋದಕ್ಕೆ ಒಂದು ಮನೆ, ಇದು ಕುದುರೆ ಶೆಡ್. ಕುದುರೆ ಶೆಡ್ ಇದೆ, ಪ್ಲಸ್ ಇಲ್ಲಿ ಕುರಿ ಶೆಡ್ಡು, ಕುರಿ ಸಾಕಾಣಿಕೆ ಮಾಡೋಕ್ಕೋಸ್ಕರನೂ ಕುರಿ ಶೆಡ್ ಇದೆ. ಸ್ಟಾಫ್ ಕ್ವಾರ್ಟರ್ಸು, ಹಸುಗಳು ಸಾಕೋದಕ್ಕೆ ಮತ್ತು ಕುರಿ ಸಾಕೋಕ್ಕೆ ಸಪ್ರೇಟ್ ಸೆಡ್ಗಳಿದೆ. ಇದು ಸ್ಟಾಫ್ ಕ್ವಾರ್ಟರ್ಸು, ಅದು ಓನರ್ ಇರೋದಕ್ಕೆ ಮನೆ. ಇದು ಪಾರ್ಕಿಂಗ್ ಲಾಟು. ಡಿಸ್ಕ್ರಿಪ್ಷನ್ಲಿ ಯಾವ್ಯಾವ ಹಣ್ಣಿನ ಗಿಡ ಎಷ್ಟೆಷ್ಟಿದೆ ಅಂತ ಹಾಕ್ತೀನಿ. ಈ ಥರ ಇಲ್ಲಿ ಬ್ಯಾಕ್ ಡ್ರಾಪ್ ಇರುವಂಥ ಫಾರಮ್ಮು. ಅಡಿಕೆ, ತೆಂಗು, ಮಿಯಾಜಾಕಿ ಮಾವು, ಸೌತ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಅದೆಲ್ಲ ನೋಡಿದ್ದಿಲ್ಲ, ಇರ್ಬೋದೇನೋ. ಮಿಯಾಜಾಕಿ ನೋಡಿದ್ದು ಕುದುರೆ ಶೆಡ್ಡು. ಇದಕ್ಕೆ ಕೆಲಸ ಮಾಡೋದಕ್ಕೆ ಬೇಕಾದಂಥ ಈ ಥರ ಟಿಲ್ಲರು,
ಬೇರೆ ಬೇರೆ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಎಲ್ಲ ಥರ ಇದೆ. ಸೊ ರೋಡ್ ಫ್ರಂಟೇಜ್ ನಿಮ್ಗೆ 650ರಿಂದ 700 ಅಡಿ ಸಿಗುತ್ತೆ. ಹೇಳ್ತೀನಿ ಇದು ಟೋಟಲ್ ಎಷ್ಟಿದೆ, ಮ್ಯಾಂಗೋ, ಅಡಿಕೆ ಎಷ್ಟು, ತೆಂಗು ಎಷ್ಟು, ಇವೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕ್ತೀನಿ. ರೆಡಿ ಟು ಮೂವ್. ಬೆಂಗಳೂರಿಂದ 100 ಕಿಲೋಮೀಟ್ರು, ಕನಕಪುರದಿಂದ 45. ಇದು ವಾಟರ್ ಆಪಲ್ ದೊಡ್ಡ ले सकते तो कितने देड़ चला चला ಯಾವ್ಯಾವುದು ಫ್ರೂಟ್ಸು ಮಲ್ಟಿಪಲ್ ಫ್ರೂಟ್ಸ್ ಇದೆಯಲ್ಲ ಡಿಸ್ಕ್ರಿಪ್ಷನ್ ಹಾಕ್ತೀನಿ ನೋಡಿ. ಪೂರ್ತಿ ವೀಡಿಯೋ ನೋಡಿ. ಪೂರ್ತಿ ವೀಡಿಯೋ ನೋಡಿದ್ರೇ ಈ ಫಾರ್ಮ್ ಬಗ್ಗೆ ಗೊತ್ತಾಗೋದು. ಸೊ ಇದೆ ಎಂಟ್ರೆನ್ಸು. ಇಲ್ಲ ಸೀಟು ಸಿಂಪಲ್ ಮಾಡ್ಕೊಂಡಿರೋದು. 2 ರನ್ನಿಂಗ್ ಬೋರ್ವೆಲ್ಲು. ಸೊ ಇದೇ ಗೇಟು, ಟಾರ್ ರೋಡ್ ಇಟ್ಕೊಂಡಿದ್ದಾರೆ. ಕಂಪ್ಲೀಟ್ಲಿ CCTV ಹಾಕಿದ್ದಾರೆ ನೋಡಿ. ಈ ಥರ ರೋಡ್ಗೆ 650ರಿಂದ 700 ಅಡಿ ಫ್ರಂಟೇಜ್ ಬರುತ್ತೆ.